ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ UPSC KPSC ಆಸ್ಪಿರೆಂಟ್ಸ್ಗಳಿಗೆ ಒಂದು ಹೊಸ ಅನೌನ್ಸ್ಮೆಂಟ್ ಏನು ಅಂತಂದರೆ, ಸೆಪ್ಟೆಂಬರ್ 5ನೇ ತಾರೀಕಿನಿಂದ KAS ಮತ್ತು IAS ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಈ ಹೊಸ ಬ್ಯಾಚ್ಗಳಿಗೆ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿ ಸಬ್ಜೆಕ್ಟ್ಸ್ನಲ್ಲೂ ಸ್ಪೆಷಲೈಸೇಷನನ್ನು ಹೊಂದಿದಂತಹ ಫ್ಯಾಕಲ್ಟೀಸ್ಗಳಿದ್ದು ಈ ಎಕ್ಸಾಮ್ನ ಪ್ರತಿ ಹಂತದಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಬೆಂಗಳೂರಿನ ವಿಜಯನಗರದ ಹಂಪಿ ನಗರ್ ಪೋಸ್ಟ್ ಆಫೀಸ್ ಹತ್ತಿರ ಇರುವಂತಹ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2002, 2005, 2009 ಅಥವಾ 2014 ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, 2005ನೇ ಇಸವಿಯಲ್ಲಿ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನುವ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ಈ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಕಾರ್ಯವೈಖರಿಯ ಪಾರದರ್ಶಕತೆಯನ್ನು ಮತ್ತು ಅಕೌಂಟಬಿಲಿಟಿ ಅಥವಾ ಹೊಣೆಗಾರಿಕೆಯನ್ನು ಇಂಪ್ರೂವ್ ಮಾಡುವಂತಹ ಒಂದು ಉದ್ದೇಶದಿಂದ 2005ರಲ್ಲಿ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನುವ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಇದನ್ನು ಸಂಸತ್ತಿನಲ್ಲಿ ಜೂನ್ 5ನೇ ತಾರೀಕಿನಿಂದ ಅಂಗೀಕಾರ ಮಾಡಲಾಯಿತು ಅಂತ ಕೂಡ ನೆನಪಿಟ್ಕೊಳ್ಳಿ. ಇನ್ನು ಈ ಯಾವ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಸಂಸ್ಥೆಗಳಿಗೆ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕಾಯ್ದೆ ಅಪ್ಲೈ ಆಗುತ್ತೆ, ಅನ್ವಯಿಸುತ್ತದೆ ಅಂತ ತಿಳ್ಕೊಳ್ಳೋದಾದರೆ, ಕೇಂದ್ರ, ರಾಜ್ಯ ಮತ್ತು ಯಾವುದೇ ರೀತಿಯಾದಂತಹ ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರಿ ಸಂಸ್ಥೆಗಳು, ರಾಷ್ಟ್ರಪತಿಗಳು, ಶಾಸಕಾಂಗ, ನ್ಯಾಯಾಂಗ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವಾಲಯಗಳು, ಇಲಾಖೆಗಳು, ಡಿಪಾರ್ಟ್ಮೆಂಟ್ಸ್ಗಳು, ಏಜೆನ್ಸಿಗಳು, ಈ ಎಲ್ಲ ರೀತಿಯಾದಂತಹ ಗೌರ್ಮೆಂಟ್ ಬಾಡೀಸ್ಗಳಲ್ಲೂ ಕೂಡ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ಅಪ್ಲೈ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಸರ್ಕಾರದಿಂದ ಅದರ ಒಂದು ಮಾಲೀಕತ್ವವನ್ನು ಒಳಗೊಂಡಿರುವಂತಹ ಅಥವಾ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರ್ಬೋದು, ಈ BHEL ಆಗಿರ್ಬೋದು, HAL ಆಗಿರ್ಬೋದು, ಈ ರೀತಿಯಾದಂತಹ ಸಂಸ್ಥೆಗಳು ಮತ್ತು ಈ ಸರ್ಕಾರದಿಂದ ನಿಯಂತ್ರಿತವಾದಂತಹ ಮತ್ತು ಈ ಸರ್ಕಾರದಿಂದ ಹಣಕಾಸನ್ನು ಪಡೆದುಕೊಳ್ತಾ ಇರುವಂತಹ ಗೌರ್ಮೆಂಟ್ ಏಡೆಡ್ ಕಂಪನಿಗಳು ಕೂಡ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಬರುತ್ತವೆ ಅಥವಾ ಅವುಗಳನ್ನು ಕೂಡ ಕನ್ಸಿಡರ್ ಮಾಡಲಾಗಿದೆ. ಅದೇ ರೀತಿಯಾಗಿ ಸರ್ಕಾರದಿಂದ ಹಣವನ್ನು ಪಡೆಯುವಂತಹ ಖಾಸಗಿ ಸಂಸ್ಥೆಗಳು ಕೂಡ ಈ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಪ್ರಮುಖ ಸಂಸ್ಥೆಗಳಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತವೆ. ಇನ್ನು ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿದ್ದು, ಈ ಭದ್ರತೆಗೆ ಸಂಬಂಧಪಟ್ಟಂತಹ ಏಜೆನ್ಸಿಗಳು, CBI ಆಗಿರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರಾ ಆಗಿರ್ಬೋದು, ಗುಪ್ತಚರ ಏಜೆನ್ಸಿಗಳಾಗಿರ್ಬೋದು, ಈ ರೀತಿಯಾದಂತಹ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಪ್ಲೈ ಆಗುವುದಿಲ್ಲ. ಇನ್ನು ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆಯ ಅಡಿಯಲ್ಲಿ ನಡೆಸಲಾದಂತಹ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳ ಬಗ್ಗೆ, ಅಂದರೆ ಈ ಸರ್ಕಾರದಿಂದ ನಿರ್ವಹಿಸಲಾದಂತಹ ಕಾಮಗಾರಿ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಅವುಗಳ ಬಗ್ಗೆ ಭಾರತದ ಯಾವುದೇ ಜವಾಬ್ದಾರಿಯುತವಾದಂತಹ ನಾಗರಿಕನಿಂದ ಮಾಹಿತಿಯನ್ನು ಕೇಳಿದಾಗ, ಇನ್ಫಾರ್ಮೇಷನನ್ನು ಕೇಳಿದಾಗ ಅಥವಾ ಒಂದು ಅರ್ಜಿಯ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಇಂಟ್ರೆಸ್ಟನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ನೇಮಿಸಲಾದಂತಹ ನೋಡಲ್ ಆಫೀಸರ್ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು 30 ದಿನಗಳ ಒಳಗಾಗಿ ನೀಡುವಂತಹ ಅವಶ್ಯಕತೆ ಇರುತ್ತದೆ. ಅದೇ ರೀತಿಯಾಗಿ ಈ ನಾಗರಿಕ ಜೀವನ ಮತ್ತು ಸ್ವತಂತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೇವಲ 48 ಗಂಟೆಗಳಲ್ಲಿ ನೀಡುವಂತಹ ಅಥವಾ ಆ ಒಂದು ಮಾಹಿತಿಯನ್ನು ನೀಡುವಲ್ಲಿ ನಿರಾಕರಣೆ ಮಾಡುವಂತಹ ಒಂದು ರೆಸ್ಪಾನ್ಸನ್ನು ನೀಡುವಂತಹ ಜವಾಬ್ದಾರಿ ಈ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಹೊಂದಿರ್ತಾನೆ. ಸೊ ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. 2005 ಅಂತ ಕಮೆಂಟ್ ಮಾಡಿದಂತಹ ಮತ್ತು ಇತರ ಕಮೆಂಟ್ಸ್ಗಳನ್ನು ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಲಾಂಚ್ ಮಾಡಲಾದಂತಹ ಈ ಡಾರ್ಟ್ ಅನ್ನುವ ಹೆಸರಿನ ಮಿಷನ್ನ ಉದ್ದೇಶವೇನು? ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಡಾರ್ಟ್ ಮಿಷನ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ
ಶನಿ ಗ್ರಹವನ್ನು ಅನ್ವೇಷಣೆ ಮಾಡುವುದು, ಶನಿ ಗ್ರಹವನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಉದ್ದೇಶವಾಗಿದೆ ಅಂತ ಇದೆ ಆಪ್ಷನ್ 2. ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡುವಂಥ ಉದ್ದೇಶ ಡಾರ್ಟ್ ಮಿಷನ್ ಹೊಂದಿದೆ ಅಂತ ಇದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಅಥವಾ ಮೂರನೇ ಆಪ್ಷನ್ ಏನು ಅಂತಂದರೆ, ಕ್ಷುದ್ರ ಗ್ರಹವನ್ನು ಡಿಕ್ಕಿ ಹೊಡೆಯಲು ಮತ್ತು ಅದರ ದಿಕ್ಕನ್ನು ಬದಲಾಯಿಸಲು ತಿರುಗಿಸಲು ಅಂತ ಇದೆ. ಆಪ್ಷನ್ 4, ಈ ಡಾರ್ಟ್ ಅನ್ನುವ ಮಿಷನ್ನ ಉದ್ದೇಶ ಈ ಕ್ಷುದ್ರ ಗ್ರಹದ ಗಾತ್ರವನ್ನು ಅಳೆಯುವಂತಹ ಉದ್ದೇಶವಾಗಿದೆ ಅಂತ ಇದೆ. ಈ 4 ಆಪ್ಷನ್ಗಳಲ್ಲಿ ನಿಮ್ಮ ಆನ್ಸರ್ ಏನು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಇಮೇಜ್ನಲ್ಲಿ ನೀವು ಹಿಂಟನ್ನು ಕೂಡ ಪಡೆದುಕೋಬಹುದು. ಈ 4 ಆಪ್ಷನ್ಗಳಲ್ಲಿ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಡಾರ್ಟ್ ಮಿಷನ್ನ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಆನ್ಸರ್ ಏನು ಅಂತ ಕೂಡ ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಬ್ರಿಕ್ಸ್ ಸಮಾವೇಶದಲ್ಲಿ ಅಥವಾ ಬ್ರಿಕ್ಸ್ ಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಅವರಿಂದ ಬ್ರೆಜಿಲ್ನ ಅಧ್ಯಕ್ಷರಾದಂತಹ ಲುಲಾ ಡಿಸೆಲ್ವಾ ಅವರಿಗೆ ಈ ಗೋಂಡ್ ವರ್ಣಚಿತ್ರವನ್ನು ಅಥವಾ ಪೇಂಟಿಂಗನ್ನು ಉಡುಗೊರೆಯಾಗಿ ನೀಡಲಾಯಿತು ಅಂತ ಈ ಗೋಂಡ್ ಪೇಂಟಿಂಗ್ಸ್ ನ್ಯೂಸ್ನಲ್ಲಿ ಬಂದಿತ್ತು. ಈ ಒಂದು ಇಮೇಜ್ನಲ್ಲಿ ಕಾಣುವಂತಹ ಸುಂದರವಾದಂತಹ ಕಲಾಕೃತಿಯನ್ನು ಅಥವಾ ಈ ಒಂದು ಕಲೆಯನ್ನು ಗೋಂಡ್ ಚಿತ್ರಕಲೆ ಅಂತ ಗುರುತಿಸಲಾಗುತ್ತೆ. ಈ ಗೋಂಡ್ ಪೇಂಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ಇದು. ಮಧ್ಯಪ್ರದೇಶದ ಸಾಂಪ್ರದಾಯಿಕವಾದಂತಹ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಆಗಿ ಈ ಗೋಂಡ್ ಪೇಂಟಿಂಗ್ಸನ್ನು ಗುರುತಿಸಲಾಗುತ್ತೆ. ಮುಖ್ಯವಾಗಿ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಗೋಂಡ್ ಬುಡಕಟ್ಟು ಸಮುದಾಯದವರು ಈ ಒಂದು ಪೇಂಟಿಂಗನ್ನು ಚಿತ್ರಣ ಮಾಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಮುಖ್ಯವಾಗಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರು ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಮತ್ತು ಪರಸ್ಪರ ಸಂವಹನ ಮಾಡುವಂತಹ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ಇಟ್ಕೊಂಡು ಗೋಂಡ್ ಚಿತ್ರಕಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರಿಂದ ಈ ಚಿತ್ರಕಲೆ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಥೀಮ್ ಏನಾಗಿರುತ್ತೆ ಅಂತಂದರೆ, ಅವರು ಸಾಮಾನ್ಯವಾಗಿ ಕಾಣುವಂತಹ ಪ್ರಾಣಿಗಳಾಗಿರ್ಬೋದು, ಮರಗಳಾಗಿರ್ಬೋದು, ಪೌರಾಣಿಕ ಕಥೆಗಳಾಗಿರ್ಬೋದು, ಹಿಂದೂ ದೇವರುಗಳು ಮತ್ತು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸ್ಥಳೀಯ ದೇವತೆಗಳ ಚಿತ್ರಗಳನ್ನು ಕೂಡ ಈ ಗೋಂಡ್ ಚಿತ್ರಕಲೆಯ ಮೂಲಕ ಚಿತ್ರವನ್ನು ಬಿಡಿಸ್ತಾರೆ. ಅಷ್ಟೇ ಅಲ್ಲದೆ ಜಾನಪದ ಕಥೆಗಳ ಥೀಮನ್ನು ಕೂಡ ಈ ಒಂದು ಪೇಂಟಿಂಗ್ಸ್ ಒಳಗೊಂಡಿರುತ್ತೆ ಅನ್ನೋದು ವಿಶೇಷವಾದಂತಹ ಮಾಹಿತಿಯಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಈ ಗೋಂಡ್ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದಂತಹ ಗೋಂಡ್ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರು ಭಾರತದಲ್ಲಿ ವಾಸಿಸ್ತಾ ಇರುವಂತಹ ಅತಿ ದೊಡ್ಡ ಸಂಖ್ಯೆಯ ಆದಿವಾಸಿ ಸಮುದಾಯಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತಾರೆ. ಅಷ್ಟಲ್ಲದೆ ಆರ್ಯರ ಪೂರ್ವದ ಯುಗದಲ್ಲೂ ಕೂಡ ಇವರ ಒಂದು ಎಕ್ಸಿಸ್ಟೆನ್ಸನ್ನು ನಾವು ಕಾಣಬಹುದಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರಶ್ನೆ ಏನು ಕೇಳ್ಬೋದು ಅಂತಂದರೆ, ಈ ಗೋಂಡ್ ಬುಡಕಟ್ಟು ಸಮುದಾಯದವರು ಯಾವ ರಾಜ್ಯದಲ್ಲಿ ವಾಸಿಸ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ಸೊ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಬಿಹಾರ್ ಮತ್ತು ಒಡಿಶಾ ರಾಜ್ಯಗಳಲ್ಲೂ ಕೂಡ ಈ ಗೋಂಡ್ ಬುಡಕಟ್ಟು ಸಮುದಾಯದವರನ್ನು ನಾವು ಕಾಣಬಹುದಾಗಿದ್ದು, ಪ್ರಿಡಾಮಿನೆಂಟ್ಲಿ ಅಥವಾ ಪ್ರಮುಖವಾಗಿ ಈ ಒಂದು ಗೋಂಡ್ ಬುಡಕಟ್ಟು ಸಮುದಾಯದವರು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾರೆ ಅನ್ನೋದು ವಿಶೇಷವಾದಂಥ ಮಾಹಿತಿಯಾಗಿದೆ. ಇವರಿಂದ ಗೋಂಡ್ ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡಲಾಗುತ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಇವರು ಸಾಮಾನ್ಯವಾಗಿ ಗೋಂಡಿ ಭಾಷೆಯನ್ನು ಮಾತನಾಡುವುದಷ್ಟೇ ಅಲ್ಲದೆ ಪರಸ್ಪರ ಸಾಕಷ್ಟು ಗೋಂಡಿ ಭಾಷೆಯ ಉಪಭಾಷೆಗಳನ್ನು ಕೂಡ ಮಾತನಾಡ್ತಾರೆ ಅನ್ನೋಂಥ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮಧ್ಯಪ್ರದೇಶದ ಸಾಂಪ್ರದಾಯಿಕ ಚಿತ್ರಕಲೆ ಆದಂತಹ ಗೋಂಡ್ ಪೇಂಟಿಂಗ್ಸ್ ಇದನ್ನು ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಬ್ರಿಕ್ಸ್ ಸಭೆಯಲ್ಲಿ ಈ ಬ್ರೆಜಿಲ್ನ ಅಧ್ಯಕ್ಷರಿಗೆ ಉಡುಗೊರೆಯಾಗಿ ನೀಡಿದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟನ್ನು. ಈ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ವಿಶೇಷವಾದಂತಹ ಕಲಾಕೃತಿಗಳನ್ನು ಅಥವಾ ಪೇಂಟಿಂಗ್ಸ್ಗಳನ್ನು ಈ ಗೋಂಡ್ ಚಿತ್ರಕಲೆಯನ್ನು ರೂಪಿಸಲಾಗಿದೆ ಅಥವಾ ಚಿತ್ರಣ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಎಕನಾಮಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದ್ದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನುವ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ವಿದೇಶಿ ಬಂಡವಾಳ ಹೂಡಿಕೆ ಅಂತ ನಾವು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಇತ್ತೀಚೆಗೆ ಈ ಒಂದು ಸೆಕ್ಯೂರಿಟಿ ಅಥವಾ ಸೆಬಿ ಅನ್ನುವ ಈ ಒಂದು ಸಂಸ್ಥೆಯಿಂದ ವಿದೇಶದಲ್ಲಿ ವಾಸಿಸುತ್ತಿರುವಂತಹ ಭಾರತೀಯ ಮೂಲದ ಜನರಿಗೆ ಅಥವಾ NRI ಅಂತ ಕರಿತೇವೆ ಅಥವಾ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಕರಿತೇವೆ, OCIs ಅಂತ.
ಸೊ ಈ ಜನರಿಗೆ ಭಾರತದಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಸೆಕ್ಯುರಿಟೀಸ್ ಮಾರ್ಕೆಟ್ನಲ್ಲಿ ಇನ್ನೂ ಹೆಚ್ಚಿನ ಭಾಗವನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳನ್ನು ಅವರ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಸ್ತಾಪವನ್ನು ಇಡಲಾಗಿದೆ ಅಂತ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನುವ ಈ ಒಂದು ಕಾನ್ಸೆಪ್ಟ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಆದರೆ ನ್ಯೂಸ್ಗಿಂತ ಇಂಪಾರ್ಟೆಂಟ್ ಆಗಿ ಈ ಎಕನಾಮಿಗೆ ಸಂಬಂಧಪಟ್ಟಂತಹ ವಿದೇಶಿ ಬಂಡವಾಳ ಹೂಡಿಕೆ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಇರುವಂತಹ ಫೈನಾನ್ಷಿಯಲ್ ಅಸೆಟ್ಸ್ಗಳು, ಈ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಆಗಿರ್ಬೋದು, ಆ ದೇಶದಲ್ಲಿರುವಂತಹ ಬಾಂಡ್ಸ್ಗಳಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಡೆರಿವೇಟಿವ್ಸ್ಗಳಾಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟನ್ನು ಅಥವಾ ಹೂಡಿಕೆಯನ್ನು ಮಾಡುವಂತಹ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಈ FPIಯನ್ನು ಇನ್ವೆಸ್ಟ್ಮೆಂಟ್ ಮಾಡುವುದರ ಮೂಲಕ ಹೆಚ್ಚಿನ ಒಂದು ಲಾಭವನ್ನು ಅಥವಾ ಕ್ವಿಕ್ ರಿಟರ್ನ್ಸ್ಗಳನ್ನು ಪಡೆದುಕೊಳ್ಳುವಂತಹ ಉದ್ದೇಶವನ್ನು ಹೊಂದಿರ್ತಾನೆ. ಇದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಭಾರತದಲ್ಲಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟನ್ನು ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅನ್ನುವ ಸಂಸ್ಥೆಯಿಂದ ಈ ವಿದೇಶಿ ಬಂಡವಾಳ ಹೂಡಿಕೆಯನ್ನು ರೆಗ್ಯುಲೇಟ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಈ FPIಗಳನ್ನು 2 ವಿಭಾಗಗಳಾಗಿ ಗುರುತಿಸಲಾಗಿದ್ದು, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು FII ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಅದೇ ರೀತಿಯಾಗಿ ಇನ್ನೊಂದು ವಿಭಾಗ ಯಾವುದು ಅಂತಂದರೆ ಕ್ವಾಲಿಫೈಡ್ ಫಾರಿನ್ ಇನ್ವೆಸ್ಟರ್ಸ್ ಅಂತ. ಈ 2 ವಿಭಾಗಗಳನ್ನು ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ವಿಭಾಗಿಸಲಾಗಿದೆ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ನೀವು ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೀರಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ, ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ನಾವು ಕನ್ನಡದಲ್ಲಿ ಓದ್ತಾ ಇರ್ತೇವೆ. FDI ಅಂತ ಕೂಡ ಇದರ ಒಂದು ಶಾರ್ಟ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರ್ತೇವೆ. ಆದರೆ ಇದರ ಒಂದು ಕಾನ್ಸೆಪ್ಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಿಂತ ಸಾಕಷ್ಟು ವಿಭಿನ್ನವಾಗಿದ್ದು, ಮುಖ್ಯವಾಗಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ಮೊದಲು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಂತಹ FPI ಸಾಮಾನ್ಯವಾಗಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಯಿಂದ ಬಂಡವಾಳವನ್ನು ಹೂಡಿಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಅಥವಾ ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್ಗಳನ್ನು ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಮೂಲಕ ಮಾಡಲಾಗುತ್ತೆ. ಯಾವ ರೀತಿ ಅಂತ ತಿಳ್ಕೊಳ್ಳೋದಾದರೆ, ಶಾಶ್ವತವಾಗಿ ಅಥವಾ ದೀರ್ಘಾವಧಿಯವರೆಗೆ ಆಸಕ್ತಿಯನ್ನು ಹೊಂದಿದಂತಹ ವ್ಯಕ್ತಿಯಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ವಿದೇಶದಲ್ಲಿ ಬಂಡವಾಳವನ್ನು ಹೂಡುವಿಕೆಯ ಒಂದು ಪ್ರಕ್ರಿಯೆಯನ್ನು FDI ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ವಿದೇಶದಲ್ಲಿ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಆ ಇನ್ವೆಸ್ಟ್ಮೆಂಟ್ಗಳ ಮೂಲಕ ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹೂಡಿಕೆಯನ್ನು ಮಾಡಿದಂತಹ ವ್ಯಕ್ತಿ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ಪ್ರಭಾವವನ್ನು, ಇನ್ಫ್ಲೂಯೆನ್ಸನ್ನು ಮಾಡುವಂತಹ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆದಂತಹ ಮಹತ್ವವಾದಂತಹ ಪಾತ್ರವನ್ನು ವಹಿಸ್ತಾನೆ. ಸಾಮಾನ್ಯವಾಗಿ ಆ ಒಂದು ಕಂಪನಿ ಆಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಾಗಿರ್ಬೋದು, ಅವುಗಳಲ್ಲಿ ವಿದೇಶದಿಂದ ಬಂಡವಾಳ ಹೂಡಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕ ಆಯಾ ಕಂಪನಿಗಳು ಅಥವಾ ಸರ್ಕಾರದ ಯೋಜನೆಗಳಲ್ಲಿ ಇಂತಿಷ್ಟು ಶೇರ್ಸ್ಗಳನ್ನು ಅಥವಾ ಅದರ ಒಂದು ಓನರ್ಶಿಪ್ ಶೇರ್ಸ್ಗಳನ್ನು ಪಾಲುಗಳನ್ನು ನೀಡಬೇಕಾಗುತ್ತದೆ. ಸೊ ಅದೇ ರೀತಿಯಾಗಿ ಓನರ್ಶಿಪ್ಪನ್ನು ಅಥವಾ ಶೇರ್ಸ್ಗಳನ್ನು ಹೊಂದುವಂತಹ ಒಂದು ಅನುಕೂಲ ಕೂಡ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಇರುತ್ತೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆರ್ಥಿಕ ಇಂಟಿಗ್ರೇಷನ್ ಅಥವಾ ಎಕನಾಮಿಕಲ್ ಇಂಟಿಗ್ರೇಷನನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮತ್ತು ಸ್ಥಿರ ಮತ್ತು ದೀರ್ಘಕಾಲೀನ ಸಂಪರ್ಕಗಳನ್ನು, ಉತ್ತಮವಾದಂತಹ ಬಾಂಧವ್ಯಗಳನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು ಸಾಕಷ್ಟು ಸಹಾಯಕಾರಿಯಾಗಿವೆ. ಸೊ ಇದೇ ಒಂದು ಕಾರಣಕ್ಕಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಕೂಡ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿ ಅಂತ ಈ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ವಿದೇಶದಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಸೊ FDI ಬಗ್ಗೆ ಅಂಡರ್ಸ್ಟ್ಯಾಂಡ್ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಾದರೆ,
ಆಗಲೇ ತಿಳಿಸಿದ ಹಾಗೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿ, ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದರೆ ಈ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಅಥವಾ ಈ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ಗಳಾಗಿರ್ಬೋದು, ಅಥವಾ ಯಾವುದೇ ಸ್ಟಾಕ್ಸ್ಗಳನ್ನು ಖರೀದಿ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳನ್ನು ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಫಿಸಿಕಲ್ ಅಸೆಟ್ಸ್ಗಳನ್ನು, ಈ FDIನಲ್ಲಿ ಫಿಸಿಕಲ್ ಅಸೆಟ್ಸ್ಗಳನ್ನು ಮೇಂಟೈನ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಆಗಲೇ ತಿಳಿಸಿದ ಹಾಗೆ ಸರ್ಕಾರದ ಯೋಜನೆಗಳಾದಂತಹ ರಸ್ತೆ ನಿರ್ಮಾಣ ಕಾಮಗಾರಿ ಆಗಿರ್ಬೋದು, ಅಥವಾ ಬುಲೆಟ್ ಟ್ರೈನ್ಸ್ಗಳನ್ನು ಡೆವಲಪ್ ಮಾಡುವುದಾಗಿರ್ಬೋದು, ಡ್ಯಾಮ್ಸ್ಗಳ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಈ ರೀತಿಯಾದಂತಹ ಫಿಸಿಕಲ್ ಅಸೆಟ್ಸ್ಗಳ ಜವಾಬ್ದಾರಿಯನ್ನು ಮತ್ತು ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ FDIಯನ್ನು ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಈ FPI ಅಂತಂದರೆ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಆಗಲೇ ತಿಳಿಸಿದಂತಹ ಇನ್ಸ್ಟ್ರೂಮೆಂಟ್ಸ್ಗಳಾದಂತಹ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಗೌರ್ಮೆಂಟ್ ಬಾಂಡ್ಸ್ಗಳು, ಇವುಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಇದು ಮುಖ್ಯವಾದಂತಹ ಡಿಫ್ರೆನ್ಸ್ ಆಗಿದೆ. ಅದೇ ರೀತಿಯಾಗಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ವ್ಯಕ್ತಿ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಆ ಒಂದು ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಪಾಲುದಾರಿಕೆಯನ್ನು ಹೊಂದಿರ್ತಾನೆ. ಅದೇ ರೀತಿಯಾಗಿ ಅದರ ಮ್ಯಾನೇಜ್ಮೆಂಟ್ನಲ್ಲೂ ಕೂಡ ಭಾಗವಹಿಸುವಂತಹ ಅಧಿಕಾರವನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವ್ಯಕ್ತಿ ಹೊಂದಿರ್ತಾನೆ. ಇನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ಕೇವಲ ಆರ್ಥಿಕ ಗಳಿಕೆ ಅಥವಾ ಆರ್ಥಿಕವಾದಂತಹ ಲಾಭವನ್ನು ಮಾತ್ರ ಪಡೆದುಕೊಳ್ಳುವಂಥ ಅನುಕೂಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಒಂದು ಅವಕಾಶವನ್ನು ಕೂಡ ನೀಡಲಾಗಿದ್ದು, ಯಾವುದೇ ರೀತಿಯಾದಂತಹ ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಶೇರ್ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇರುತ್ತದೆ. ಫಾರ್ ಎಕ್ಸಾಂಪಲ್, ಜಪಾನಿನಿಂದ ಭಾರತದಲ್ಲಿ ಡೆವಲಪ್ ಮಾಡುವಂತಹ ಈ ಒಂದು ಬುಲೆಟ್ ಟ್ರೈನ್ಸ್ಗಳನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು ಅಂತ ಕೇವಲ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಷ್ಟೇ ಅಲ್ಲದೆ ಆರ್ಥಿಕ ಸಹಕಾರವನ್ನು ಅಷ್ಟೇ ಅಲ್ಲದೆ ಆ ಬುಲೆಟ್ ಟ್ರೈನ್ಸ್ಗಳನ್ನು ಡೆವಲಪ್ ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ. ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಪ್ಷನ್ಸ್ ಇರೋದಿಲ್ಲ. ಕೇವಲ ಕ್ಯಾಪಿಟಲ್ ಇನ್ಫ್ಲೋಸ್ಗಳನ್ನು ಕೂಡ ಇದರಲ್ಲಿ ಕಂಟ್ರೋಲ್ ಮಾಡಲಾಗುತ್ತದೆ. ಇನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಮುಖ್ಯವಾಗಿ ಪ್ರೈಮರಿ ಮಾರ್ಕೆಟ್ನಲ್ಲಿ ಇವುಗಳ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನಲ್ಲಿ ಸೆಕೆಂಡರಿ ಮಾರ್ಕೆಟ್ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಪ್ರೈಮರಿ ಮಾರ್ಕೆಟ್ ಅಂತಂದರೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಇನಿಷಿಯಲ್ ಸ್ಟೇಜ್ನಿಂದ ಡೆವಲಪ್ ಮಾಡುವಂತಹ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ರಸ್ತೆ ಕಾಮಗಾರಿ ಆಗಿರ್ಬೋದು, ಅಥವಾ ಒಂದು ಡ್ಯಾಮ್ಸ್ಗಳ ನಿರ್ಮಾಣ ಆಗಿರ್ಬೋದು, ಈ ಬುಲೆಟ್ ಟ್ರೈನ್ಸ್ಗಳು ಅಂತ ಎಕ್ಸಾಂಪಲ್ ಕೊಟ್ವಿ, ಅವುಗಳ ನಿರ್ಮಾಣ ಆಗಿರ್ಬೋದು. ಇನಿಷಿಯಲ್ ಸ್ಟೇಜ್ನಿಂದ ಅಂದರೆ ಪ್ರಾರಂಭಿಕ ಹಂತದಿಂದ ಆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದರೆ ಯಾವುದೇ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಲಾದಂತಹ ಸಂಸ್ಥೆಯನ್ನು ಎಕ್ಸ್ಪಾಂಡ್ ಮಾಡುವಂತಹ ನಿಟ್ಟಿನಲ್ಲಿ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತದೆ. ಇನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಮುಖ್ಯವಾಗಿ ಎಕ್ಸಿಟ್ ಆಗಿರ್ಬೋದು ಅಥವಾ ಎಂಟ್ರಿ ಆಗಿರ್ಬೋದು ಸಾಕಷ್ಟು ಡಿಫಿಕಲ್ಟ್ ಆದಂತಹ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದರೆ ಇದರಲ್ಲಿ ಎಂಟ್ರಿ ಆಗಿರ್ಬೋದು, ಎಕ್ಸಿಟ್ ಆಗಿರ್ಬೋದು ತುಂಬ ಸುಲಭವಾದಂತಹ ಪ್ರಕ್ರಿಯೆಯನ್ನು ಹೊಂದಿರುತ್ತದೆ. ಫಾರ್ ಎಕ್ಸಾಂಪಲ್, ನೀವೀಗ US ಸ್ಟಾಕ್ಸ್ಗಳನ್ನಾಗಿರ್ಬೋದು, US ಸೆಕ್ಯೂರಿಟಿ ಬಾಂಡ್ಸ್ಗಳನ್ನಾಗಿರ್ಬೋದು, ಅವುಗಳನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಎನಿ ಟೈಮ್ ಆ ಸೆಕ್ಯೂರಿಟಿ ಸ್ಟಾಕ್ಸ್ಗಳನ್ನಾಗಿರ್ಬೋದು ಅಥವಾ ಆ ಒಂದು ಬಾಂಡ್ಸ್ಗಳನ್ನು ಎನಿ ಟೈಮ್ ನೀವು ಸೆಲ್ ಮಾಡುವಂತಹ ಅನುಕೂಲ ಇರುತ್ತೆ. ಆದರೆ ಈ FDIಗಳಲ್ಲಿ ಸಾಕಷ್ಟು ಜಟಿಲವಾದಂತಹ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಯಾಕಂದರೆ ಇದರಲ್ಲಿ ಫಿಸಿಕಲ್ ಅಸೆಟ್ಸ್ಗಳು ಇನ್ವಾಲ್ವ್ ಆಗಿರುತ್ತವೆ. ಇನ್ನು FDI ಈಸ್ ಎಲಿಜಿಬಲ್ ಫಾರ್ ಪ್ರಾಫಿಟ್ ಆಫ್ ಕಂಪನಿ, ಅಂದರೆ ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಕಂಪನಿ ಹೊಂದುವಂತಹ ಒಂದು ಪ್ರಾಫಿಟ್ಗಳಲ್ಲಿ ಅಥವಾ ಲಾಭಗಳಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟನ್ನು ಹೊಂದಿರುತ್ತೆ. ಆದರೆ ಇದರಲ್ಲಿ ಕೇವಲ ಹಣಕಾಸಿನ ಒಂದು FPIನಲ್ಲಿ ಕೇವಲ ಹಣಕಾಸಿನ ಒಂದು ಲಾಭವನ್ನು ಕೂಡ ಮಾತ್ರ ನಾವು ಗಳಿಸಬಹುದಾಗಿರುತ್ತೆ. ಸೊ ದಿಸ್ ಈಸ್ ದ ಮೇನ್ ಡಿಸ್ಟಿಂಕ್ಷನ್ ಬಿಟ್ವೀನ್ FDI ಆ್ಯಂಡ್ FPI. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದು, ಲಯನ್ ಟೇಲ್ಡ್ ಮಕಾಕ್ ಇತ್ತೀಚೆಗೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆ ಮತ್ತು ಕೇರಳದ ನಿಲಂಬೂರಿನ ಪ್ರದೇಶದ ನಡುವಿನ ಒಂದು ಕಾಡಿನಲ್ಲಿ, ನಡುಗಣಿ ಅನ್ನುವ ಹೆಸರಿನ ಕಾಡಿನಲ್ಲಿ ಈ ಸಂರಕ್ಷಣಾಕಾರರಿಂದ ಅಥವಾ ಕನ್ಸರ್ವೇಷನಿಸ್ಟ್ಗಳಿಂದ ಈ ಲಯನ್ ಟೇಲ್ಡ್ ಮಕಾಕ್ ಅಥವಾ ಸಿಂಹ ಬಾಲದ ಮಕಾಕನ್ನು ಗುರುತಿಸಲಾಗಿದೆ, ಕಂಡು ಬಂದಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಲಯನ್ ಟೇಲ್ಡ್ ಮಕಾಕ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ.
ಹೆಸರಿನಲ್ಲೇ ಸೂಚಿಸುವ ಹಾಗೆ ಲಯನ್ ಟೇಲ್ ಅಂತಂದರೆ ಈ ಸಿಂಹದ ಬಾಲದಂತೆ ಕಂಡುಬರುವಂತಹ ಈ ಒಂದು ಬಾಲವನ್ನು ಹೊಂದಿದಂತಹ ಕೋತಿಯ ಪ್ರಭೇದವನ್ನು ಲಯನ್ ಟೇಲ್ಡ್ ಮಕಾಕ್ ಅಂತ ಕರೆಯಲಾಗುತ್ತೆ. ಇದರ ಸೈಂಟಿಫಿಕ್ ನೇಮನ್ನು ತಿಳ್ಕೊಳ್ಳೋದಾದರೆ ಮಕಾಕಾ ಸೈಲೆನಸ್ ಅಂತ ಇದರ ಒಂದು ವೈಜ್ಞಾನಿಕ ಹೆಸರನ್ನು ಗುರುತಿಸಬಹುದಾಗಿದ್ದು, ಇದನ್ನು ಹಳೆಯ ಪ್ರಪಂಚದ ಕೋತಿ ಅಥವಾ ಓಲ್ಡ್ ವರ್ಲ್ಡ್ ಮಂಕಿ ಅಂತ ಕೂಡ ಈ ಲಯನ್ ಟೇಲ್ಡ್ ಮಕಾಕನ್ನು ಗುರುತಿಸಲಾಗುತ್ತೆ. ಇದರ ಒಂದು ವಿಶೇಷವಾದಂತಹ ಲಕ್ಷಣ ಅಥವಾ ಇದರ ಒಂದು ಗುಣಲಕ್ಷಣ ಏನು ಅಂತ ತಿಳ್ಕೊಳ್ಳೋದಾದರೆ, ಇದು ತಾನು ಇರುವಂತಹ ಒಂದು ಪ್ರದೇಶವನ್ನು ವಿಶೇಷವಾಗಿ ಧ್ವನಿಯಿಂದ ಕೂಗುವುದರ ಮೂಲಕ ಗುರುತಿಸಿಕೊಳ್ಳುತ್ತದೆ. ಅಂದರೆ ತನ್ನ ಒಂದು ಅಸ್ತಿತ್ವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ವಿಶೇಷವಾದ ಧ್ವನಿಯಲ್ಲಿ ಕೂಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ 17 ರೀತಿಯಾದಂತಹ ಧ್ವನಿಗಳನ್ನು ಸೃಷ್ಟಿಸುವಂತಹ 17 ರೀತಿಯಾದಂತಹ ಒಂದು ಧ್ವನಿಗಳಲ್ಲಿ ಕೂಗುವಂತಹ ಸಾಮರ್ಥ್ಯವನ್ನು ಮತ್ತು ತನ್ನ ಇರುವಿಕೆಯನ್ನು ಒಂದು ಎಕ್ಸ್ಪೋಸ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಲಯನ್ ಟೇಲ್ಡ್ ಮಕಾಕ್ ಹೊಂದಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಭಾರತಕ್ಕೆ ಇಂಡಿಜಿನಿಯಸ್ ಆಗಿ ಬೆಳೆಯುವಂತಹ ಅಥವಾ ಕಂಡುಬರುವಂತಹ ಈ ಲಯನ್ ಟೇಲ್ಡ್ ಮಕಾಕ್ಗಳು ಕರ್ನಾಟಕ, ಕೇರಳ, ತಮಿಳುನಾಡಿನಂತಹ ಪಶ್ಚಿಮ ಘಟ್ಟಗಳ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇನ್ನು ಈ ಲಯನ್ ಟೇಲ್ಡ್ ಮಕಾಕ್ನ ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು NGOದ ಕೆಂಪು ಪಟ್ಟಿಯಲ್ಲಿ ಅಥವಾ ರೆಡ್ ಲಿಸ್ಟ್ನಲ್ಲಿ ಈ ಲಯನ್ ಟೇಲ್ಡ್ ಮಕಾಕನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಸಂರಕ್ಷಣೆಯನ್ನು ನೀಡಲಾಗಿದ್ದು, ಭಾರತದ 1972ನೇ ಇಸವಿಯಲ್ಲಿ ಜಾರಿಗೊಳಿಸಿದಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಅತಿ ಹೆಚ್ಚಿನ ಉನ್ನತ ಪ್ರಮಾಣದ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ಈ ಸಿಂಹಬಾಲದ ಮಕಾಕ್ಗಳಿಗೆ ನೀಡಲಾಗಿದೆ. ಸೊ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. IUCN ರೆಡ್ ಲಿಸ್ಟ್ನಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಈ ಪರ್ಟಿಕ್ಯುಲರ್ ಪ್ರಾಣಿಯನ್ನು ಅಂತ ಕೂಡ ಕೇಳ್ತಾ ಇರ್ತಾರೆ, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಮೊದಲ ಬಾರಿಗೆ ಮುಂಬೈನಲ್ಲಿ ಜಿಕಾ ವೈರಸ್ನ ಒಂದು ಪ್ರಕರಣವನ್ನು ವರದಿ ಮಾಡಲಾಗಿದೆ ಅಂತ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ BMCಯಿಂದ ದೃಢಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಜಿಕಾ ವೈರಸ್ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಸೊಳ್ಳೆಯಿಂದ ಹರಡುವಂತಹ ಒಂದು ವಿಶೇಷವಾದಂತಹ ವೈರಸ್ ಜಿಕಾ ವೈರಸ್ ಆಗಿದ್ದು 1947ರಲ್ಲಿ ಉಗಾಂಡ ದೇಶದ ಜಿಕಾ ಅನ್ನುವ ಹೆಸರಿನ ಅರಣ್ಯದಲ್ಲಿ ಮೊದಲ ಬಾರಿಗೆ ಗುರುತಿಸಲಾಗಿತ್ತು. ಸೊ ಹೀಗಾಗಿ ಇದೇ ಒಂದು ಹೆಸರನ್ನು ಈ ಒಂದು ವೈರಸ್ಗೆ ಇಡಲಾಗಿದೆ, ಜಿಕಾ ವೈರಸ್ ಅಂತ. ಇನ್ನು ಈ ರೋಗ ಪ್ರಸಾರ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಈಡಿಸ್ ಸೊಳ್ಳೆಗ ಪ್ರಭೇದವಾದಂತಹ ಈಡಿಸ್ ಈಜಿಪ್ತಿ ಆಗಿರ್ಬೋದು ಅಥವಾ ಈಡಿಸ್ ಅಲ್ಬೋಪಿಕ್ಟಸ್ ಆಗಿರ್ಬೋದು, ಈ ರೀತಿಯಾದಂಥ 2 ವಿಶೇಷವಾದಂತಹ ಸೊಳ್ಳೆಗಳು ಕಚ್ಚುವುದರಿಂದ ಮಾನವನಿಗೆ ಈ ಜಿಕಾ ವೈರಸ್ ಹರಡುತ್ತದೆ. ಅಷ್ಟೇ ಅಲ್ಲದೆ ಮಾನವ ಪರಸ್ಪರವಾಗಿ ಈ ಲೈಂಗಿಕ ಸಂಪರ್ಕದಿಂದ ಆಗಿರ್ಬೋದು, ರಕ್ತ ವರ್ಗಾವಣೆ ಆಗಿರ್ಬೋದು, ಗರ್ಭಾವಸ್ಥೆಯಲ್ಲಿ ಅಥವಾ ಹೆರಿಗೆಯ ಸಂದರ್ಭದಲ್ಲಿ ಸೋಂಕಿತ ತಾಯಿಯಿಂದ ತನ್ನ ಮಗುವಿಗೆ ಕೂಡ ಹರಡುವಂತಹ ಸಾಧ್ಯತೆ ಈ ಜಿಕಾ ವೈರಸ್ನಿಂದ ಉಂಟಾಗುತ್ತದೆ ಅಥವಾ ಆ ಒಂದು ಸೋಂಕಿನಿಂದ ಉಂಟಾಗುತ್ತದೆ. ಸಾಮಾನ್ಯವಾಗಿ ಕೆಲವೊಂದಿಷ್ಟು ಬಾರಿ ಈ ರೋಗದ ಯಾವುದೇ ಲಕ್ಷಣಗಳನ್ನು ಗುರುತಿಸಲಾಗುವುದಿಲ್ಲ, ಆದರೂ ಕೂಡ ಕೆಲವೊಂದಿಷ್ಟು ಕಾಮನ್ ಆದಂತಹ ಲಕ್ಷಣಗಳನ್ನು ಅಥವಾ ಸಿಂಪ್ಟಮ್ಸ್ಗಳನ್ನು ಗುರುತಿಸಲಾಗಿದ್ದು, ಈ ಜಿಕಾ ವೈರಸ್ನಿಂದ ಸೋಂಕಿತವಾದಂತಹ ವ್ಯಕ್ತಿಗೆ ಜ್ವರ, ದದ್ದು, ಕೀಲು ನೋವು, ಸ್ನಾಯು ನೋವು, ತಲೆನೋವು ಅಥವಾ ಕೆಂಪು ಕಣ್ಣುಗಳು ಈ ರೀತಿಯಾದಂತಹ ಗುಣಲಕ್ಷಣಗಳನ್ನು ಅಥವಾ ರೋಗ ಲಕ್ಷಣಗಳನ್ನು ಈ ಜಿಕಾ ವೈರಸ್ನಿಂದ ಸೋಂಕಿತ ವ್ಯಕ್ತಿ ತೋರಿಸ್ತಾನೆ. ಅದೇ ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಲಸಿಕೆ ಅಥವಾ ಔಷಧಿ ಸ್ಪೆಸಿಫಿಕ್ ಆಗಿ ಜಿಕಾ ವೈರಸ್ಗೆ ಹಿಡಿದಿಲ್ಲವಾದರೂ ಕೂಡ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮೇಲೆ ತಿಳಿಸಲಾದಂತಹ ಲಕ್ಷಣಗಳನ್ನು ಟ್ರೀಟ್ಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಜ್ವರ ಆಗಿರ್ಬೋದು, ನೋವಿಗೆ ವಿಶ್ರಾಂತಿಯನ್ನು ನೀಡುವುದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ಅಥವಾ ಈ ಅಸೆಟಾಮಿನೋಫೆನ್ ಅಂತಂದರೆ ಇದರ ಒಂದು ಇನ್ನೊಂದು ಹೆಸರು ಏನು ಅಂತಂದರೆ ಪ್ಯಾರಾಸಿಟಮೋಲ್ ಅಂತ. ಸೊ ಪ್ಯಾರಾಸಿಟಮೋಲ್ಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಟ್ರೀಟ್ಮೆಂಟ್ಸ್ಗಳನ್ನು ನೀಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಡೀಟೇಲ್ ಆಗಿ ರಿವೈಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ, ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಗೋಂಡ ಚಿತ್ರಕಲೆ
ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನವಾಗಿ ಕಂಡುಬರುವಂತಹ ಪ್ರಸಿದ್ಧವಾದಂತಹ ಚಿತ್ರಕಲೆಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಗುಜರಾತ್, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ರಾಜಸ್ಥಾನ್ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಪ್ರಧಾನವಾಗಿ ಪ್ರಿಡಾಮಿನೆಂಟ್ಲಿ ಈ ಗೋಂಡ್ ಚಿತ್ರಕಲೆಯನ್ನು ನಾವು ಕಾಣಬಹುದಾಗಿದೆ ಅಂತ. ಮುಖ್ಯವಾಗಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರಿಂದ ಈ ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಬುಡಕಟ್ಟು ಸಮುದಾಯದವರು ಭಾರತದ ಮಧ್ಯಪ್ರದೇಶವನ್ನು ಹೊರತುಪಡಿಸಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಬಿಹಾರ್ ಮತ್ತು ಒಡಿಶಾ ರಾಜ್ಯಗಳಲ್ಲೂ ಕೂಡ ಕಂಡು ಬರ್ತಾರೆ ಅಂತ ನಾವು ಈ ಒಂದು ಸಮುದಾಯದ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಇಮೇಜ್ನಲ್ಲಿ ಗೋಂಡ್ ಚಿತ್ರಕಲೆಯನ್ನು ಕೂಡ ನಾವು ನೋಡಿದ್ವಿ. ಸೊ ಮಧ್ಯಪ್ರದೇಶ್ ವಾಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ದೀರ್ಘಾವಧಿಯ ವಿದೇಶಿ ಹೂಡಿಕೆ ಅಂತ ಗುರುತಿಸಲಾಗುತ್ತೆ? ಲಾಂಗ್ ಟರ್ಮ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಯಾವ ಒಂದು ಇನ್ವೆಸ್ಟ್ಮೆಂಟನ್ನು ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಆಪ್ಷನ್ 2 FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಆಪ್ಷನ್ 3 FII ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲೈಸ್ಡ್ ಇನ್ವೆಸ್ಟ್ಮೆಂಟ್ ಅಂತ, ಆಪ್ಷನ್ 4 ವಿದೇಶಿ GSEC ಹೂಡಿಕೆ ಅಥವಾ ವಿದೇಶಿ ಗೌರ್ಮೆಂಟ್ ಸೆಕ್ಯೂರಿಟಿ ಹೂಡಿಕೆ ಅಂತ ಇದೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಿಯರ್ ಆಗಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ದೀರ್ಘಾವಧಿಯ ಹೂಡಿಕೆ ಅಂತ, ವಿದೇಶಿ ಹೂಡಿಕೆ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ 2 FDI ಈಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು FPIನಲ್ಲಿ ಮಾಡಲಾಗುತ್ತೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳಂತ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಈ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ಗಳಾಗಿರ್ಬೋದು ಅಥವಾ ಈ ಸ್ಟಾಕ್ಸ್ಗಳಾಗಿರ್ಬೋದು, ಅವುಗಳ ಖರೀದಿ ಮಾಡುವುದರೊಂದಿಗೆ ಆ ವಿದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಲಾಗುತ್ತೆ. ಅದನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಗುರುತಿಸುತ್ತಿದ್ರೆ ಸರಿಯಾದಂಥ ಉತ್ತರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು FDI ಅಂತ ಗುರುತಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಲಯನ್ ಟೇಲ್ಡ್ ಮೊಕಾಕ್ ಅಥವಾ ಸಿಂಹ ಬಾಲದ ಮೊಕಾಕ್ನ IUCN ಸಂರಕ್ಷಣಾ ಸ್ಥಿತಿ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್, ಆಪ್ಷನ್ 2 ದುರ್ಬಲ ಅಥವಾ ವಲ್ನರೇಬಲ್, ಆಪ್ಷನ್ 3 ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್, ಆಪ್ಷನ್ 4 ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಲಯನ್ ಟೇಲ್ಡ್ ಮಕಾಕನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವ ಈ NGOದ ರೆಡ್ ಲಿಸ್ಟ್ನಲ್ಲಿ ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಗುರುತಿಸಲಾಗಿದೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಸರಿಯಾದಂತಹ ಉತ್ತರ ಏನು ಅಂತಂದರೆ ಆಪ್ಷನ್ 1 ಅಪಾಯದಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಸರಿಯಾದಂಥ ಆನ್ಸರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಝಿಕಾ ವೈರಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ಝಿಕಾ ವೈರಸ್ ಮೊದಲ ಬಾರಿಗೆ 1947ರಲ್ಲಿ ಉಗಾಂಡಾದಲ್ಲಿ ಗುರುತಿಸಲಾಯಿತು ಅಂತ ಮೊದಲೇ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ 2 ಇದು ಸೊಳ್ಳೆಯ ಮೂಲಕ ಹರಡುವಂತಹ ರೋಗವಾಗಿದೆ ಅಂತ ಇದೆ. ಆಪ್ಷನ್ 3 ಈ ಝಿಕಾ ವೈರಸ್ಗೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಚಿಕಿತ್ಸೆ ಲಭ್ಯವಿಲ್ಲ ಅಂತ ಇದೆ. 4ನೇ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ ಮೇಲಿನ ಎಲ್ಲವೂ ಅಂತ ಇದೆ. ಇವುಗಳಲ್ಲಿ ಸರಿಯಾದಂಥ ಆನ್ಸರನ್ನು ಗುರುತಿಸಬೇಕಾಗಿದ್ದರಿಂದ ಮೇಲಿನ 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿವೆ. ಹೀಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಯಾವುದೇ ರೀತಿಯಾಗಿ ಈ ಝಿಕಾ ವೈರಸ್ಗೆ ಇಲ್ಲಿವರೆಗೂ ಕೂಡ ನಿರ್ದಿಷ್ಟವಾದಂತಹ ಲಸಿಕೆಯನ್ನು, ಔಷಧಿಯನ್ನು ಕಂಡುಹಿಡಿಯಲಾಗಿಲ್ಲ. ಅದೇ ರೀತಿಯಾಗಿ ಈ ಸೊಳ್ಳೆಯ ಕಡಿತದಿಂದ, ಇಡಿಸ್ ಅನ್ನುವ ಸೊಳ್ಳೆಯ ಕಡಿತದಿಂದ ಹರಡುವಂತಹ ರೋಗ ಝಿಕಾ ವೈರಸ್ ಆಗಿದೆ ಅಂತ. ನಂತರ 1947ರಲ್ಲಿ ಉಗಾಂಡಾದ ಜಿಕಾ ಅನ್ನುವ ಅರಣ್ಯದಲ್ಲಿ ಇದನ್ನು ಮೊದಲ ಬಾರಿಗೆ ಗುರುತಿಸಲಾಗಿದ್ದರಿಂದ ಇದಕ್ಕೆ ಜಿಕಾ ವೈರಸ್ ಅಂತ ಕರೆಯಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮೇಲಿನ ಎಲ್ಲ ಆಪ್ಷನ್ಗಳು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ, ಎಲ್ಲ ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.